10 ವರ್ಷಗಳಿಂದ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದ ರೈತರ ಪಿ ನಂಬರನ್ನು ದುರಸ್ತಿ ಮಾಡಲು ಮಾನ್ಯ ಕಂದಾಯ ಮಂತ್ರಿಗಳಾದ ಶ್ರೀ ಕೃಷ್ಣ ಬೈರೇಗೌಡರು ಏನು ಆದೇಶ ಮಾಡಿದರು. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ತಾಲೂಕಿನಾದ್ಯಂತ ಮೊದಲು ಅಂದರೆ ಸಾಗುವಳಿ ಯಾರು ಕೊಟ್ಟಿದ್ದಾರೆ ಆ ಮೊದಲು ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಪಿ ನಂಬರನ್ನು ದುರಸ್ತಿ ಮಾಡು ಅಂತೇಳಿ ಅವರು ಆದೇಶವನ್ನು ಸಹ ನೀಡಿರ್ತಾರೆ. ಆದರೆ ಕೋಲಾರ ಜಿಲ್ಲೆಂಥ 6 ತಾಲೂಕು ಕಚೇರಿಗಳಲ್ಲಿ ತಹಸೀಲ್ದಾರರು ಮತ್ತು ಸರ್ವೆ ಇಲಾಖೆ ಹಗ್ಗ ಜಗ್ಗಾಟದಲ್ಲಿ ಬಡವರ ಪಿ ನಂಬರ್ ಯಾವುದೂ ದುರಸ್ತಿ ಆಗ್ತಾಯಿಲ್ಲ. ಬೇಕಾದರೆ ನಾನು ರಿಯಾಲಿಟಿ ಚೆಕ್ ಮಾಡಿ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದವರು, ಯಾಕಂದರೆ ಇವತ್ತು ಗಡಿಭಾಗ ನಂಗ್ಲಿ ಇರ್ಬೋದು, ಈ ಕಡೆ ಹೆಬ್ಬಣಿ ಇರ್ಬೋದು, ಮತ್ತು ಈ ದುಗ್ಸಂದ್ರ ಹೋಬಳಿ ಇರ್ಬೋದು, ಅತಿ ಹೆಚ್ಚಾಗಿ ಮುಳಬಾಗಿಲು ತಾಲೂಕಿನ ಆವಡಿ ಹೋಬಳಿಯಲ್ಲಿ ಪಿ ನಂಬರ್ ದುರಸ್ತಿ ಮೇಲೆ ಆದ್ಯತೆ ನೀಡಿದ್ದಾರೆ. ಅದರ ಹಿನ್ನೆಲೆ ಏನು ನಾವು ಅದಕ್ಕೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದರೆ ಆವಣಿ ಹೋಬಳಿಯಲ್ಲಿ 300ರಿಂದ 400 ಪಿ ನಂಬರ್ ದುರಸ್ತಿ ಮಾಡಿದ್ದಾರೆ. ಅದು ರೈತರದಲ್ಲ, ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳದ್ದು ಮಾತ್ರ ಅವರು ಏನೋ ಪಿ ನಂಬರ್ ದುರಸ್ತಿ ಮಾಡ್ತಾಯಿದ್ದಾರೆ. ಆ ಪಿ ನಂಬರ್ ದುರಸ್ತಿಯಲ್ಲೂ ಕೆಲವು 15 ವರ್ಷ ಪರಾಭವವಾಗಿಲ್ಲ, ಅಂಥವು ಕೂಡ ಪಿ ನಂಬರ್ ದುರಸ್ತಿ ಆಗ್ತಾಯಿದೆ. ಅದು ನಿಜವಾದ ರೈತರು ಅವರ ಪೂರ್ವಜರ ಕಾಲದಿಂದ ಹತ್ತತ್ರ 50 ವರ್ಷ 60 ವರ್ಷ ಮಂಜೂರಾಗಿರೋಂಥ ಪಿ ನಂಬರ್ ದುರಸ್ತಿ ಮಾಡ್ತಾಯಿಲ್ಲ. ಜಾಗೃತಿನೇ ಇಲ್ಲ. ಇವತ್ತು ಗಡಿಭಾಗದಲ್ಲಿ ಕೇಳಿ ಏನಪ್ಪ ಪಿ ನಂಬರ್ ದುರಸ್ತಿ ಸರ್ ಸ್ವಾಮಿ ಮಾಹಿತಿನೇ ಇಲ್ಲ ಸ್ವಾಮಿ ಅಂತೇಳಿ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ಪಿ ನಂಬರ್ ಎಂಬುದು ಅಧಿಕಾರಿಗಳಿಗೆ ಚಿನ್ನದ ಮೊಟ್ಟೆ ಇಡುವ ಒಂದು ದಂಧೆಯಾಗಿದೆ. ಅದನ್ನು ನಾವು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗೆ ಇನ್ನೊಂದು ಉತ್ತರ ಕೊಡ್ತಾರೆ. ಅದ್ರ ಬಗ್ಗೆ ನಾವು ಟೀಕೆ ಮಾಡಲ್ಲ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಲ್ಲ, ಅದಕ್ಕೆ ಎದುರೋದು ಇಲ್ಲ. ನಾವು ಕೇಳ್ತಾ ಇರೋದೇನು ಗೊತ್ತಾ, ಪಿ ನಂಬರ್ ದುರಸ್ತಿ ಎಂಬುದು ಕೋಲಾರ ಜಿಲ್ಲಾದ್ಯಂತ ಬಡವರ ಪಾಲಿಗೆ ಮುಳ್ಳಿನ ಹಾದಿಯಾಗಿ ಶ್ರೀಮಂತರ ಪಾಲಿಗೆ ಚಿನ್ನದ ಮೊಟ್ಟೆ ಇಲ್ಲುವಂಥ ಇದನ್ನು ದಂಧೆಯಾಗಿ ಮಾರ್ಪಟ್ಟಿರೋದ್ರಿಂದ ಈ ಕೂಡಲೇ ಮಾನ್ಯ ಲೋಕಾಯುಕ್ತ ಸಾಹೇಬರು ಬೇರೆ ಕಡೆ ಎಲ್ಲ ಹೋಗಿ ಏನೋ ದಾಳಿ ಮಾಡ್ತಾಯಿದ್ದಾರೆ. ನಿಜವಾಗಿ ಇವತ್ತು ದಾಳಿ ಮಾಡಬೇಕಾಗಿರೋದು ಜನಪ್ರತಿನಿಧಿಗಳ ಮನೆ ಮೇಲೆ ಮತ್ತು ಅಧಿಕಾರಿಗಳ ಪಿ ನಂಬರ್ ದುರಸ್ತಿಯಲ್ಲಿ ಏನು ಅಕ್ರಮ ನಡೀತಾ ಇದೆ ಅದರ ಮೇಲೆ ದಾಳಿ ಮಾಡಬೇಕು. ರೈತರಿಗೆ ನ್ಯಾಯ ಸಿಗಬೇಕು. ಯಾಕಂದರೆ ಇವತ್ತು ಪಿ ನಂಬರ್ ಇರೋದಕ್ಕೋಸ್ಕರ ಅವರು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಇಲ್ಲ ಮಕ್ಕಳ ಮದುವೆಗಿರ್ಬೋದು, ಯಾವುದಕ್ಕೂ ಅಷ್ಟೇ. ಕೆಲವು ಕಡೆ ಹೋಗಿ ಕೇಳಿದರೆ ಇದು ಅರಣ್ಯ ಇಲಾಖೆ ಬರ್ತಾ ಇದ್ದಪ್ಪ ಪಿ ನಂಬರ್ ದುರಸ್ತಿ ಮಾಡಲ್ಲ ಅಂತಾರೆ. ಅದೇ ಭೂಮಿ, ಅದೇ ಸರ್ವೆ ನಂಬರು, ಆದರೆ ಬಲಾಟಿಗರು ಮಾತ್ರ ಪಿ ನಂಬರ್ ದುರಸ್ತಿ ಮಾಡಿದ್ದಾರೆ. ಇದು ಯಾವ ನ್ಯಾಯ? ಅದನ್ನು ಕೇಳೋಕೆ ಹೋದರೆ ಅಯ್ಯೋ ನಾವು ಕೆಲಸ ಮಾಡೋಕ್ಕಾಗಲ್ಲ ಕೋಲಾರ ಜಿಲ್ಲೆಯಲ್ಲಿ ಅಂಥೇಳಿ ಒಂಥರ ಇದು ಮಾಡ್ತಾರೆ. ನಾವು ಕೇಳ್ತಾ ಇರೋದಂತೆ ಕೋಲಾರ ಜಿಲ್ಲಾದ್ಯಂತ ಪಿ ನಂಬರ್ ದುರಸ್ತಿಯಲ್ಲಿ ನಡೀತಿರುವ ಅಕ್ರಮ ಮತ್ತು ಭ್ರಷ್ಟಾಚಾರವನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ 6 ತಾಲೂಕು ದಂಡಾಧಿಕಾರಿಗಳ ತಾಲೂಕು ಕಚೇರಿಗಳ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ಮೊದಲ ಬಾರಿಗೆ ನಾವು ಮುಳುಬಾಗಿಲು ಗಡಿ ಅಂದರೆ ನಾವು ಮೂಡಲಬಾಗಿಲು ಮುಳುಬಾಗಿಲಿನಿಂದ ದಿನಾಂಕ 16/6/2025 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳ ಸಮೇತ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಪಿ ನಂಬರ್ ದುರಸ್ತಿಯಲ್ಲಿ ನಡೀತಿರುವ ಅಕ್ರಮ ನಿಲ್ಲಲಿ, ರೈತರ ಪಿ ನಂಬರ್ ದುರಸ್ತಿಯಾಗಲಿ ಎಂಬ ನ್ಯಾಯಕ್ಕಾಗಿ ಹೋರಾಟವನ್ನು ನಂಬಿಕೊಂಡಿದ್ದು, ಈ ಹೋರಾಟಕ್ಕೆ ನೊಂದ ರೈತರು ಎಲ್ಲರೂ ಭಾಗವಹಿಸಿ ಮೊದಲಿನಿಂದ ಮುಳುಬಾಗಿಲಿಂದ ಪ್ರಾರಂಭ ಮಾಡಿ ಜಿಲ್ಲೆಯ 6 ತಾಲೂಕುಗಳಲ್ಲಿ ತಾಲೂಕು ಕಚೇರಿಗಳ ಮೇಲೆ ಹಂತ ಹಂತವಾಗಿ ಹೋರಾಟ ಮಾಡಿ ಇಲ್ಲೂ ನಮಗೆ ನ್ಯಾಯ ಸಿಗಿಲ್ಲ ಅಂದರೆ ಕಡೆಯದಾಗಿ ಕಂದಾಯ ಮಂತ್ರಿಗಳ ಮನೆ ಮುಂದೆ ಅಹೋರಾತ್ರಿ ಹೋರಾಟ ಮಾಡುವ ಮುಖಾಂತರ ಪಿ ನಂಬರ್ ದುರಸ್ತಿಯಲ್ಲಾಗುತ್ತಿರುವ ಹಗರಣವನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ ಸರ್.